Welcome back, dear students. I hope you enjoyed the first session, Introduction to Law. Today, we shall move on to the second session, Nature and Types of Law. Nature has already been discussed in the previous session, which tells you how ideally the law should be. So let us just recapitulate. What do you mean by the term law? Try to recapture. Law refers to that portion of human habit and thought of mankind that has gained distinct and formal recognition in the form of uniform rules backed by the sufficient authority of the government. ಕಾನೂನು ಅಂದ್ರೇನು? ಸಾಮಾಜಿಕ ಕಟ್ಟುಪಾಡುಗಳು, ಕಂದಾಚಾರಗಳು, ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಅದೇ ರೀತಿ ಮಾನವೀಯ ಚಿಂತನೆಗಳನ್ನು ಕೂಡ ಇದಕ್ಕೆ ಸೇರಿಸಿ ಇದಕ್ಕೆ ನಾವು ಸರ್ಕಾರದಿಂದ ಲೆಜಿಸ್ಲೇಷನ್ ಅಂತ ಏನು ಕರಿತೀವಿ ಅದರಿಂದ ಅನುಮೋದನೆ ತಗೊಂಡಾಗ ಆ ಒಂದು ಕಟ್ಟುನಿಟ್ಟುಗಳನ್ನ ಆ ಒಂದು ನಿಯಮಗಳನ್ನ ನಾವು ಕಾನೂನು ಅಂತ ಹೇಳಿ ಕರಿತೀವಿ. ಇದನ್ನು ನಾವು ಲಾಸ್ಟ್ ಸೆಷನ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಫರ್ದರ್ ಐ ಆಲ್ಸೋ ಮೂವ್ಡ್ ಆನ್ ಆ್ಯಂಡ್ ಟಚ್ಡ್ ಅಪಾನ್ ದ ನೆಕ್ಸ್ಟ್ ಟಾಪಿಕ್, ನೇಚರ್ ಆಫ್ ಲಾ. ಕಾನೂನು ಸಾಮಾನ್ಯವಾಗಿ ಹೇಗಿರುತ್ತೆ, ಹೌ ದ ಲಾ ವಿಲ್ ಬಿ ಆ್ಯಂಡ್ ಹೌ ದ ಲಾ ಶುಡ್ ಬಿ. ಲಾ ಶುಡ್ ಬಿ ಐಡಿಯಲ್, ಆದರ್ಶಪ್ರಾಯವಾಗಿರಬೇಕು. ಲಾ ಶುಡ್ ಆಲ್ವೇಸ್ ಬಿ ಪಾಸಿಟಿವಿಸ್ಟಿಕ್, ಸಕಾರಾತ್ಮಕವಾಗಿರಬೇಕು. ಅದೇ ರೀತಿ ಲಾ ಶುಡ್ ಹ್ಯಾವ್ ದ್ಯಾಟ್ ಸೋಷಿಯಲ್ ವ್ಯಾಲ್ಯೂಸ್, ಸಾಮಾಜಿಕ ಕಳಕಳಿ ಉಳ್ಳುವಂಥದ್ದಾಗಿರಬೇಕು. ಸೊ ಈ ರೀತಿಯಾಗಿ ನಾವು ಕಾನೂನು ಅಂದರೆ ಹೇಗೆ, ಕಾನೂನಿನ ಚೌಕಟ್ಟೇನು ಅನ್ನೋದನ್ನು ಲಾಸ್ಟ್ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ. ಇವತ್ತಿನ ಸೆಷನ್ನಲ್ಲಿ ನಾವೇನು ತಿಳ್ಕೊಳ್ತೀವಿ ಅಂದರೆ ಯಾವ ರೀತಿ ಕಾನೂನು ನಮ್ಮಲ್ಲಿದೆ, ಯಾವ ಕಾನೂನು ಯಾವುದಕ್ಕೆ ಒಳಪಡ್ತದೆ, ಯಾವ ಕಾನೂನಿಂದ ಏನು ಉಪಯೋಗ ಆಗ್ತದೆ ಅನ್ನೋದನ್ನು ನಾವು ಈ ಸೆಷನ್ನಲ್ಲಿ ತಿಳ್ಕೊಳ್ತೀವಿ. ಇನ್ ಟುಡೇ ಸೆಷನ್ we shall be discussing the various branches of law, the applicability of those different branches, as well as the scope of these laws that are made in India. So let's move on and have a fascinating journey towards understanding law. ಬಹಳ ಯೋಚನೆ ಮಾಡ್ತಕ್ಕಂಥ ಒಂದು ವಿಚಾರ ಏನಂದ್ರೆ, ಕಾನೂನು ಅಂದಾಕ್ಷಣ ಒಂದು ರೀತಿ ಕಾನೂನು ಇರೋದಿಲ್ಲ. ಕಾನೂನಲ್ಲಿ ಬಹಳಷ್ಟು ವಿಚಾರಗಳಿರ್ತವೆ. ಲಾ ಹ್ಯಾಸ್ ಗಾಟ್ ಇಟ್ಸ್ ಓನ್ ಅಪ್ಲಿಕಬಿಲಿಟಿ, law has got its own branches, and law by itself is not one simple machinery that can be applied. ಕಾನೂನು ಅಂದಾಗ ಅದನ್ನು ಒಂದೇ ಚೌಕಟ್ಟಿನಲ್ಲಿ ನಾವು ನೋಡೋ ಅವಶ್ಯಕತೆ ಇರೋದಿಲ್ಲ, ಯಾಕಂದ್ರೆ ಕಾನೂನಿಗೆ ಬಹುಮುಖ ವ್ಯಕ್ತಿತ್ವ ಇರ್ತದೆ. So it is imperative to us to understand what are the different branches as well as the applicability of laws, particularly in India. ಯಾಕೆ particularly in India ಅಂತೀವಿ ಅಂದ್ರೆ, ಯಾವುದೇ ಒಂದು ದೇಶಕ್ಕೆ ಅದರದೇ ಆದಂತಹ ಸಾರ್ವಭೌಮತ್ವ ಇರ್ತದೆ. ಸಾವೆಂಟಿ ಅಂತ ಏನ್ ಕರಿತೀವಿ. ಸಾವೆಂಟಿ ಅಂದ್ರೆ ಏನು? ದ ಅಬ್ಸಲ್ಯೂಟ್ ಪವರ್ ಟು ಮೇಕ್ ಲಾಸ್ ಇಸ್ ಕಾಲ್ಡ್ ಎಸ್ ಸಾವರ್ನಿಟಿ, ಸಾರ್ವಭೌಮತ್ವ. ಸೊ ಎವ್ರಿ ಕಂಟ್ರಿ ಹ್ಯಾಸ್ ಗಾಟ್ ಇಟ್ಸ್ ಓನ್ ವೇ ಆಫ್ ಡೂಯಿಂಗ್ ಲಾಸ್. American judiciary system, American legislation is totally different from Indian. Indian is different from European. European is different from English, Canadian. So every country has got its own law making, law applying and various branches of law. ಅದಕ್ಕೋಸ್ಕರ ನಾವು ನಮ್ಮ ಭಾರತದಲ್ಲಿ ಯಾವ ರೀತಿಯಾಗಿ ಕಾನೂನು ಇರ್ತದೆ ಅಂತ ನಾವು ಒಂದು ಸ್ವಲ್ಪ ತಿಳ್ಕೊಳ್ಬೇಕಾಗ್ತದೆ. ಸೊ ಲೆಟ್ಸ್ ಮೂವ್ ಆನ್ ಟು ದಿಸ್ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್, ಟೈಪ್ಸ್ ಆಫ್ ಲಾಸ್ ಇನ್ ಇಂಡಿಯಾ. ಅತಿ ಮುಖ್ಯವಾಗಿ ಬ್ರಾಡ್ಲಿ ಸ್ಪೀಕಿಂಗ್, ತುಂಬಾ ನಾವು ಕೂಲಂಕುಷವಾಗಿ ಹೋಗೋದಿಲ್ಲ. Let's have a bird eye view on different types of laws in India. ನೋಡಿ, ಟಾಪಿಕ್ ಕೂಡ ಬ್ರಾಡ್ ಕ್ಲಾಸಿಫಿಕೇಶನ್ ಆಫ್ ಲಾ ಅಂತ ಹೇಳ್ತಾರೆ. ಮೊದಲನೇದಾಗಿ, ಲಾ ಇಸ್ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು 2 categories. ಎರಡು ಮುಖ್ಯವಾದ ಅಂಶಗಳನ್ನ ನಾವು ಕಾನೂನನ್ನ ವಿಭಾಗ ನಾವು ಮಾಡ್ತೇವೆ. ಮೊದಲನೇ ಭಾಗ ಯಾವುದು? ಇಂಟರ್ನ್ಯಾಷನಲ್ ಲಾ. ಎರಡನೇ ಭಾಗ ಯಾವುದು? ನ್ಯಾಷನಲ್ ಲಾ.
two broad categories to which we can classify law is one is international law and the other one is national law. What do you mean by the term national law? ದೇಶೀಯ ಕಾನೂನು ಅಂದ್ರೆ ಏನು? Please understand, every country, as I told you, is a sovereign country. Sovereign ಅಂದ್ರೆ ಏನು? Law making, absolute law making authority. ಈ ಅಬ್ಸಲ್ಯೂಟ್ ಲಾ ಮೇಕಿಂಗ್ ಅಥಾರಿಟಿ ಎಲ್ಲಿವರೆಗೂ ಇರ್ತದೆ? ಇಟ್ ವಿಲ್ ಎಕ್ಸ್ಟೆಂಡ್ ಟು ದ ಎಂಟೈರ್ ಜಾಗ್ರಫಿಕ್ ಏರಿಯಾ ಆಫ್ ದಟ್ ಪರ್ಟಿಕ್ಯುಲರ್ ಕಂಟ್ರಿ. ಸೊ ವೆನ್ಎವರ್ ಅ ಲಾ ಇಸ್ ಮೇಡ್ ದಟ್ ಕವರ್ಸ್ an entire geographical area of a country, then that is called as national law. The applicability of it is applicable only to the geographical territory of India. Geographical territory ಅನ್ನೋದು ಬಹಳ ಮುಖ್ಯ ಆಗ್ತದೆ. ನೀವು ಭೂಪಟದಲ್ಲಿ ನೋಡಿ ಭಾರತ ಅಂದ್ರೆ ಏನು ಬಹಳ ಕ್ಲಿಯರ್ ಆಗಿ ಅಲ್ಲಿ ಚೌಕಟ್ಟು ಮಾಡಿಟ್ಟಿರ್ತಾರೆ. ಸೊ ಎನಿ ಲಾ that is made to be applicable to the geographical boundaries of a country is called as national law. ಇದರ ಅಪ್ಲಿಕಬಿಲಿಟಿ ಆ ದೇಶದ ಒಳಗಡೆ ಮಾತ್ರ ಇರ್ತದೆ, ಪಕ್ಕದ ದೇಶಕ್ಕೆ ಹೋಗೋದಿಲ್ಲ. The laws that are made in India are totally Indian laws, and even though Pakistan is just next to India, you can just walk and go there, but that is not India. Therefore the laws that are made in India are not applicable to the laws that are made in Pakistan, or for that matter to Burma, or to that matter Nepal. So ನಿಮ್ಮ ಭೌಗೋಳಿಕ ಪರಿಧಿಯೊಳಗೆ ಮಾಡ್ತಕ್ಕಂಥ ಯಾವ ಕಾನೂನು ಇರ್ತದೆ ಆ ಕಾನೂನನ್ನು ನಾವು ದೇಶೀಯ ಕಾನೂನು ಅಂತ ಹೇಳಿ ಕರಿತೇವೆ. ಸಿಮಿಲರ್ಲಿ ದ ಲಾಸ್ ದಟ್ ಆರ್ ಮೇಡ್ that are applicable to a vast majority of countries beyond your geographical area is called as international law. ಅಂತಾರಾಷ್ಟ್ರೀಯ ಕಾನೂನು. ಸೊ ಈ ಅಂತಾರಾಷ್ಟ್ರೀಯ ಕಾನೂನು ಅಂದ್ರೆ ಏನು? ಯಾವುದೇ ದೇಶದ ಜೊತೆ ನೀವು ವ್ಯವಹಾರ ಮಾಡಬೇಕಾದ್ರೆ, ಯಾವುದೇ ದೇಶದ ಜೊತೆ ನೀವು ಹೊಂದ್ಕೊಳ್ಬೇಕಾದ್ರೆ, ನೀವು ಮತ್ತೆ ಆ ದೇಶ ಪರಸ್ಪರ ಸೇರಿ ಕೂತು ಚರ್ಚೆ ಮಾಡಿ ಮಾತಾಡಿ ಕೆಲವೊಂದು ನಿಯಮ ನಿಬಂಧನೆಗಳನ್ನ ರೂಪಿಸ್ಕೊಳ್ತೀರಿ. Those laws that are made beyond your geographical areas to be particularly applicable to one or two countries outside your geographical area is called as international law. ಇನ್ನು ಸುಲಭವಾಗಿ ಹೇಳಬೇಕು ಅಂದ್ರೆ ನಿಮ್ಮದಲ್ಲದೆ ಇರೋ ಯಾವುದೇ ಕಾನೂನನ್ನು ನಾವು ಇಂಟರ್ನ್ಯಾಷನಲ್ ಲಾ ಅಂತ ಹೇಳಿ ಕರಿತೀವಿ. ನಾವು ಮೊದಲು ಇಂಟರ್ನ್ಯಾಷನಲ್ ಲಾ ಮುಗಿಸ್ಬಿಡೋಣ, ಆಮೇಲೆ ನ್ಯಾಷನಲ್ ಲಾ ಬರೋಣ, ಯಾಕಂದ್ರೆ ಅಪ್ಲಿಕಬಿಲಿಟಿ ತುಂಬಾ ಜಾಸ್ತಿ ಇದೆ. Now there are two distinctive aspects of international law. One is public international law, another one is private international law or conflict of laws ಅಂತ ಹೇಳಿ ಕರೀತೀವಿ. Now public international law here refers to a common set of rules and regulations that are applicable to all the diplomatic tie-ups, to all inter country and intercontinental transactions, movement, and anything that happens between your country and a host of other countries. So all set of internationally accepted laws which will help you to transact with more than one country are called as public international law. ಯಾಕೆ ಇದನ್ನ ಪಬ್ಲಿಕ್ ಅಂತೀವಿ ಅಂದ್ರೆ these are the same set of laws that are applicable to your country, to another country in question, and to some other country in question. That is called as public international law. ಅದೇ ರೀತಿ when your country enters into a specific arrangement or an agreement with any one particular country or one set of countries, ಈಗ ನೀವು ಮತ್ತೆ ಎಲ್ಲ ಅರೇಬಿಯನ್ ಕಂಟ್ರೀಸ್ ಅಂತ ನೀವು ತಗೊಂಡಾಗ ನಿಮ್ಮಿಬ್ರು ಮಧ್ಯೆ ಒಂದು ಒಪ್ಪೇಕ್ ಅಂತ ಹೇಳಿ ಕರಿತೀವಿ, ಒಂದು ಅಗ್ರಿಮೆಂಟ್ ಆಗತ್ತೆ ಅಂತ ಇಟ್ಕೊಳ್ಳಿ. ದಾಟ್ ಪರ್ಟಿಕ್ಯುಲರ್ ಅಗ್ರಿಮೆಂಟ್ ವಿಲ್ ಬಿ ರಿಲೇಟೆಡ್ ಓನ್ಲಿ ಟು ಯೋರ್ ಕಂಟ್ರಿ ಅಂಡ್ ಟು ಆಲ್ ದೋಸ್ ಅರಬ್ ಕಂಟ್ರೀಸ್ ಓನ್ಲಿ. ಇಲ್ಲಿ ನಿಮ್ಮ ರೀತಿ ನೀತಿಗಳು ಮತ್ತೆ ನಿಮ್ಮ ಟ್ರೇಡ್ ಮತ್ತೆ ನಿಮ್ಮ ಮೂವ್ಮೆಂಟ್ ಆಫ್ ಗೂಡ್ಸ್ ಅಂತ ಏನ್ ಹೇಳ್ತೀವಿ, ಮೂವ್ಮೆಂಟ್ ಆಫ್ ಪೀಪಲ್ ಅಂತ ಏನ್ ಹೇಳ್ತೀವಿ, these will be bound by those laws that are specifically made. ಇದನ್ನ ನಾವು ಪ್ರೈವೇಟ್ ಇಂಟರ್ನ್ಯಾಷನಲ್ ಲಾ ಅಂತ ಹೇಳಿ ಕರಿತೀವಿ. So this is about international law. Now coming to ದೇಶೀಯ ಕಾನೂನು, coming to national law that are applicable only to a particular geographical area which is defined as a nation, you have got two broad categories of law. One is public law and the other one is private law. ಪಬ್ಲಿಕ್ ಲಾ ಅಂದ್ರೆ ಏನು? ಬಹಳ ಮುಖ್ಯವಾಗಿ whenever the
the relationship of a person with the society, and whenever aspects that are to be dealt in the society are made. ಬಹು ಸಾಮಾನ್ಯವಾಗಿ ಇರ್ತಕ್ಕಂಥ ಸಾಮಾಜಿಕ ಕೆಲಸ ಕಾರ್ಯಗಳಿಗೆ ಬೇಕಾದಂತಹ ಎಲ್ಲರಿಗೂ ಅಪ್ಲೈ ಆಗ್ತಕ್ಕಂಥ ಕಾನೂನು ಅಂದ್ರೆ ಅದು ಪಬ್ಲಿಕ್ ಲಾ ಆಗತ್ತೆ. ನೋಡಿ ಇಲ್ಲೇನಾಗತ್ತೆ, ಹಿಯರ್ ದ ಪರ್ಸನ್ ಅಂಡ್ ಹಿಸ್ ಇಂಟರ್ ರಿಲೇಶನ್ಶಿಪ್ ವಿತ್ ದ ಸೊಸೈಟಿ, ಇದನ್ನ ನಾವು ಗಣನೆಗೆ ತಗೊಂಡು ಇದಕ್ಕೋಸ್ಕರ ಮಾತ್ರ ಕಾನೂನು ಮಾಡ್ತೀವಿ. ಆಲ್ ದೋಸ್ ಲಾಸ್ that maintain, that regulate, that coordinate and control the behavior as well as the relationship of a person or a set of persons with the society and in the society is called as public law. ಹಾಗಾದ್ರೆ ಪ್ರೈವೇಟ್ ಲಾ ಅಂದ್ರೆ ಏನು? ಪ್ರೈವೇಟ್ ಲಾ ಅಂದ್ರೆ ಇಲ್ಲೇನಾಗ್ತದೆ, whenever the dealing of one person is related only to another person or to one set of chosen persons, the interrelationship of this person with another or few set of people will be dealt, regulated, controlled and monitored by another set of laws which are called as private laws. ಸೊ ಒಬ್ಬ ವ್ಯಕ್ತಿಗೂ ಸಮಾಜಕ್ಕೂ ನಡುವೆ ಇರ್ತಕ್ಕಂಥ ಬಾಂಧವ್ಯನ ಕಂಟ್ರೋಲ್, ಕೋಆರ್ಡಿನೇಟ್, ರೆಗ್ಯುಲೇಟ್ ಮಾಡೋದಕ್ಕೆ ಪಬ್ಲಿಕ್ ಲಾ ಅಂತ ಇರ್ತದೆ. ಅದೇ ರೀತಿ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಯ ಮಧ್ಯದಲ್ಲಿ ನಡೀತಕ್ಕಂಥ ಯಾವುದೇ ರೀತಿ ಸಂವಹನೆ, ಯಾವುದೇ ರೀತಿ ಆಚಾರ, ವಿಚಾರ, ವ್ಯವಹಾರ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಪ್ರೈವೇಟ್ ಲಾ ಅಂತ ಇರ್ತದೆ. ಇದರ ಮಧ್ಯದಲ್ಲಿ ದೇರ್ ಕ್ಯಾನ್ ಆಲ್ಸೋ ಬಿ ಫ್ಯೂ ಅದರ್ ಕಾಮನ್ ಲಾಸ್ ದಟ್ ಆರ್ ಅಪ್ಲಿಕಬಲ್ ಟು ಬೋತ್ ಪಬ್ಲಿಕ್ ಆಸ್ ವೆಲ್ ಆಸ್ ಪ್ರೈವೇಟ್ ಲಾಸ್. ಅದ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಸದ್ಯಕ್ಕೆ ನೀವು ಇಷ್ಟ ಅರ್ಥ ಮಾಡ್ಕೊಳ್ಳಿ. ಪಬ್ಲಿಕ್ ಲಾ ಮೀನ್ಸ್ ಒಬ್ಬ ವ್ಯಕ್ತಿ, ಸಮಾಜ, ಇದ್ರ ಮಧ್ಯೆ ಇರ್ತಕ್ಕಂಥ ಒಂದು ಸಂಬಂಧನ ರೆಗ್ಯುಲೇಟ್ ಮಾಡತಕ್ಕಂಥದ್ದು. ಒಬ್ಬ ವ್ಯಕ್ತಿ ಮತ್ತೆ ಇನ್ನೊಬ್ಬ ವ್ಯಕ್ತಿ ಮಧ್ಯೆ ಇರ್ತಕ್ಕಂಥ ಸಂಬಂಧನ ರೆಗ್ಯುಲೇಟ್ ಮಾಡತಕ್ಕಂಥದ್ದಕ್ಕೆ ನಾವು ಪ್ರೈವೇಟ್ ಲಾ ಅಂತ ಹೇಳಿ ಕರಿತೀವಿ. ಈಗ ಪಬ್ಲಿಕ್ ಲಾ ನಲ್ಲಿ ದೇರ್ ಆರ್ 3 ಬ್ರಾಡ್ ಕ್ಲಾಸಿಫಿಕೇಶನ್ಸ್. ಅರ್ಥ ಮಾಡ್ಕೊಳ್ಳಿ. ಮೊದಲನೇದು ಅಡ್ಮಿನಿಸ್ಟ್ರೇಟಿವ್ ಲಾ, ಎರಡನೇದು ಕ್ರಿಮಿನಲ್ ಲಾ, ಮೂರನೇದು ಸಿವಿಲ್ ಲಾ. Administrative law andrenu? Administrative laws refer to that branch of laws that are particularly applicable to government institutions which facilitate them to execute their day-to-day transactions. ಯಾವುದೇ ಒಂದು ಸರ್ಕಾರದ ಕಾರ್ಯನಿರ್ವಹಣೆಗೆ, ಸರ್ಕಾರದ ಸಂಸ್ಥೆಗಳ ಕಾರ್ಯನಿರ್ವಹಣೆಗೆ ಮಾಡತಕ್ಕಂಥ ಕಾನೂನುಗಳನ್ನ ನಾವು ಅಡ್ಮಿನಿಸ್ಟ್ರೇಟಿವ್ ಲಾ ಅಂತ ಹೇಳಿ ಕರಿತೀವಿ. ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ ಅಂತ ಒಂದು ಬಂದಾಗ ದಟ್ ಈಸ್ ಅನ್ ಅಡ್ಮಿನಿಸ್ಟ್ರೇಟಿವ್ ಲಾ. ಸೊ ಈ ಅಡ್ಮಿನಿಸ್ಟ್ರೇಟಿವ್ ಲಾ ಏನಕ್ಕೆ ಮಾಡ್ತೀವಿ ಅನ್ನೋದಾದ್ರೆ, ಸರ್ಕಾರ ತನ್ನ ಕಾರ್ಯಗಳನ್ನ ಬಹು ಚೊಕ್ಕವಾಗಿ ನಿರ್ವಹಿಸಕ್ಕೆ ಅನುಕೂಲ ಆಗೋ ರೀತಿನಲ್ಲಿ ಮಾಡ್ತಕ್ಕಂಥ ಕಾನೂನಕ್ಕೆ ನಾವು ಅಡ್ಮಿನಿಸ್ಟ್ರೇಟಿವ್ ಲಾ ಅಂತ ಹೇಳ್ತೀವಿ. These are those laws that help the government and government institutions to discharge their functions effectively. ಎರಡನೇದು ನೋಡಿ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕ್ರಿಮಿನಲ್ ಲಾ. ಕ್ರಿಮಿನಲ್ ಲಾ ಅಂದ್ರೆ ಏನು? Criminal law here refers to all those laws that govern all the acts that are considered as against the society, against the public policy and against the welfare of the society. Any act that is forbidden, any act that should not be done by a person or a set of persons to the society, ಆ ರೀತಿಯಾಗಿರ್ತಕ್ಕಂಥ ಎಲ್ಲ ಕಾರ್ಯಗಳಿಗೆ, ಕೆಲಸಗಳಿಗೆ ನಾವು ಕ್ರಿಮಿನಲ್ ಲಾ ಅಂತ ಹೇಳಿ ಕರಿತೀವಿ. ಕ್ರಿಮಿನಲ್ ಲಾ refers to those laws that govern all the acts that may be done by a person or a set of persons that are considered as dangerous, that are considered as against the public policy, that are considered as against the welfare of the society at large. ನಿರ್ಬಂಧಗೊಳಿಸಲಾಗಿರ್ತಕ್ಕಂಥ ಕೆಲಸಗಳನ್ನ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹ ಮಾಡೋದಾದ್ರೆ ಆ ಒಂದು ಕೆಲಸಗಳನ್ನ ನಿಲ್ಲಿಸಕ್ಕೆ, ಆ ಒಂದು ಕೆಲಸ ಕಾರ್ಯಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ವಿ ಹ್ಯಾವ್ ಅ ಸಪರೇಟ್ ಸೆಟ್ ಆಫ್ ಲಾ ಕಾಲ್ಡ್ ಆಸ್ ಕ್ರಿಮಿನಲ್ ಲಾ. ಕ್ರಿಮಿನಲ್ ಲಾ ಇಂಡಿಯಾದಲ್ಲಿ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ IPC, ಇಂಡಿಯನ್ ಪೀನಲ್ ಕೋಡ್ ಅಂತ ಹೇಳಿ ಕರಿತೀವಿ. ಇಂಡಿಯನ್ ಪೀನಲ್ ಕೋಡ್ ಹಿಯರ್ ರಿಫರ್ಸ್ ಟು ದಟ್ ಪರ್ಟಿಕ್ಯುಲರ್ ಲಾ. IPC ಅಂತ ಏನ್ ಕರಿತೀವಿ, Indian Penal Code is that particular law that governs all the acts which in a very detailed way narrates how
the various acts that are against public policy, that are against the society, and that are considered as illegal should be dealt with. IPC prescribes the procedure to be followed whenever that act is committed by a person or a set of persons, and it also refers to the punishments that are to be given to all those people who do all such acts that are completely prohibited, forbidden under criminal law. ಈಗ ಅರ್ಥ ಮಾಡ್ಕೊಳ್ಳಿ, ಯಾವುದೇ ಒಂದು ಕೆಲಸನ ಮಾಡಬಾರದು ಅಂತ ಒಂದು ಕಾನೂನು ಹೇಳಿದಾಗ ಆ ಕೆಲಸನ ಮಾಡಿದಾಗ ತಗೊಳ್ತಕ್ಕಂತ ಯಾವುದೇ ರೀತಿ ಕೆಲಸಗಳಿಗೆ ಪ್ರೊಸೀಜರ್ ಅಂತ ಇರ್ತದೆ. ಆ ಪ್ರೊಸೀಜರ್ ಯಾವ ರೀತಿ ಇರಬೇಕು, ಒಬ್ಬ ಕಳ್ಳತನ ಮಾಡಿರ್ತಕ್ಕಂಥ ಒಬ್ಬ ಕಳ್ಳ ನಿಜವಾಗ್ಲೂ ಕಳ್ಳತನ ಮಾಡಿದಾನೆ ಅನ್ನೋದಾದಾಗ ಅವನನ್ನ ಯಾವ ರೀತಿ ಅರೆಸ್ಟ್ ಮಾಡ್ಬೇಕು, ಅವ್ನ ಯಾವ ರೀತಿ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡ್ಬೇಕು, ಅವನಿಗೆ ಯಾವ ರೀತಿ ಎವಿಡೆನ್ಸಸ್ ನ ಕೊಡ್ಬೇಕಾಗ್ತದೆ ಪೊಲೀಸ್ ಅವರು, ಅವ್ರು ಯಾವ ಕಾರ್ಯಗಳನ್ನ ಮಾಡ್ಬೇಕು, ಯಾವ ಸಂದರ್ಭದಲ್ಲಿ ಅವನನ್ನ ಹಿಡಿಬೇಕು, ಎಂತ ಒಂದು ಸಂದರ್ಭದಲ್ಲಿ ಅವನನ್ನ ಕಟಕಟೆಯಲ್ಲಿ ನಿಲ್ಲಿಸ್ಬೇಕು, ಈ ರೀತಿಯಾಗಿ ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡೋದಕ್ಕೆ ನಾವು ಕ್ರಿಮಿನಲ್ ಲಾ ಅಂತ ಹೇಳಿ ಕರಿತೀವಿ. ಸೊ ಒನ್ಸ್ ಅಗೇನ್ ಲೆಟ್ ಮಿ ಸಮ್ ಇಟ್ ಅಪ್. Criminal law refers to that branch of law that deals with the procedure and punishment that should be given to all those acts that are considered as prohibited under Indian laws. ಸೊ ಆ ಒಂದು ಸಪರೇಟ್ ಬ್ರಾಂಚ್ ಆಫ್ ಲಾನ ನಾವು ಕ್ರಿಮಿನಲ್ ಲಾ ಅಂತ ಹೇಳಿ ಕರಿತೀವಿ. ಸಿವಿಲ್ ಲಾ ಅಂದ್ರೆ ಏನು? ಸಿವಿಲ್ ಲಾ ಹಿಯರ್ ರೆಫರ್ಸ್ ಟು ಆಲ್ ದೋಸ್ ಆಕ್ಟ್ಸ್ that govern the interrelationship of a person with an institution. It deals with all the transactions of a person with another person or an institution with another institution. So that is called as civil law. ಯಾವುದೇ ಒಂದು ಕೆಲಸ ಕ್ರಿಮಿನಲ್ ಆಗಿಲ್ದೇ ಇರತಕ್ಕಂಥದ್ದನ್ನ ಒಬ್ಬ ವ್ಯಕ್ತಿ ಮಾಡಿದಾಗ, ಅಂದ್ರೆ if a person starts a business, if a person wants to get married, if a person wants to enter into a partnership act, if a person wants to start a factory, if a person wants to enter into an agreement with another person, ಈ ರೀತಿಯಾಗಿ ಸಾಮಾಜಿಕವಾಗಿ ಮಾಡ್ತಕ್ಕಂಥ ಯಾವುದೇ ಒಂದು ಕೆಲಸನ ಒಬ್ಬ ವ್ಯಕ್ತಿ, ಒಂದು ಸಂಸ್ಥೆ ಇನ್ನೊಬ್ಬ ವ್ಯಕ್ತಿ ಅಥವಾ ಸಂಸ್ಥೆ ಜೊತೆ ಸೇರ್ಕೊಂಡು ಮಾಡಿದಾಗ, these are the laws that govern the interrelationship of people. ಅದನ್ನು ನಾವು ಸಿವಿಲ್ ಲಾ ಅಂತ ಹೇಳಿ ಕರಿತೀವಿ. ಸಿವಿಲ್ ಲಾ ಇಸ್ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು ಟೂ ಡಿಫರೆಂಟ್ ಆಕ್ಟ್ಸ್. ಒನ್ ಇಸ್ ಲಾ ಆಫ್ ಕಾಂಟ್ರಾಕ್ಟ್. ಸಿವಿಲ್ ಲಾ ಒಂದು ಎಕ್ಸಾಂಪಲ್ ನಾವು ಕೊಡ್ಬೋದು ಅಂದ್ರೆ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಇದೆ. ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್, as you all know, refers to that particular act that deals with the interrelationships, rights and obligations that arise as a contractual relationship takes place between two or more people ಅಂತ ಹೇಳಿ ಕರೀತೀವಿ. ಒಪ್ಪಂದ ಅನ್ನೋದೊಂದಾದಾಗ ಇಬ್ರು ವ್ಯಕ್ತಿಗಳ ಮಧ್ಯದಲ್ಲಿ ಆ ಒಪ್ಪಂದ ಯಾವ ರೀತಿ ಇರಬೇಕು, ಹೇಗಿರ್ಬೇಕು, ಯಾವ ಎಕ್ಸ್ಟೆಂಟ್ ಅಲ್ಲಿ ಇರಬೇಕು, ಯಾವ ರೀತಿ ಕೆಲಸ ಕಾರ್ಯಗಳಾಗಬೇಕು, ಏನ್ ಮಾಡಬಹುದು, ಏನ್ ಮಾಡಬಾರ್ದು, ಇದನ್ನೆಲ್ಲ ನಿರ್ಧಾರ ಮಾಡುವಂಥದ್ದು ಲಾ ಆಫ್ ಕಾಂಟ್ರಾಕ್ಟ್. ಎರಡನೇದು ಲಾ ಆಫ್ ಟಾರ್ಟ್ಸ್. ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಕಿರುಕುಳ ಆಗ್ತಿದೆ ಅನ್ನೋದಾದಾಗ ಯು ಕ್ಯಾನ್ ಇನ್ವೋಕ್ ಆಲ್ ದೀಸ್ ಲಾಸ್ ವಿಚ್ ಆರ್ ಕಾಲ್ಡ್ ಎಸ್ ಲಾ ಆಫ್ ಟಾರ್ಟ್ಸ್. ಈಗ ನಿಮ್ಮ ಮನೆಯ ಪಕ್ಕದಲ್ಲಿ ಒಂದು ಸೈಟ್ ಇದೆ, ಆ ಸೈಟ್ಗೆ ಆ ಪಕ್ಕದ ಮನೆಯವ್ರು ಏನಾದ್ರು ಬಂದ್ ಕಸ ತುಂಬ್ತಾ ಇದ್ರೆ, ಅಥವಾ ನಿಮ್ ಕಾಂಪೌಂಡ್ ಒಳಗಡೆ ಯಾರಾದ್ರೂ ಹಾರಿ ನಿಮ್ಮ ಮನೆಯ ತನಕ ಬಂದ್ಬಿಟ್ರೆ, ಅಥವಾ ನಿಮ್ಮ ಮನೆಯಲ್ಲಿ ನೀವು ಬೆಳೆಸಿರ್ತಕ್ಕಂಥ ಹಣ್ಣನ್ನು ಯಾವನ ಬಂದ್ ಕಿತ್ಕೊಂಡ್ರೆ, ಅಂದ್ರೆ ನಿಮಗೆ ಕಿರಿಕಿರಿ ಕೊಡೋದಕ್ಕೆ, ನಿಮಗೆ ಬೇಜಾರು ಮಾಡೋದಕ್ಕೆ ಯಾವ ಒಬ್ಬ ಕೆಲಸ ಮಾಡಿದಾಗ ಆ ಕಿರಿಕಿರಿ ನೀಡ್ ನಾಟ್ ನೆಸೆಸರ್ಲಿ ಬಿ ಇಲ್ಲೀಗಲ್. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ದೇರ್ ಇಸ್ ಅ ಥಿನ್ ಲೈನ್ ಆಫ್ ಡಿಮಾರ್ಕೇಶನ್ ಬಿಟ್ವೀನ್ ವಾಟ್ ಈಸ್ ಇಲ್ಲೀಗಲ್ ಅಂಡ್ ವಾಟ್ ಈಸ್ ನಾಟ್ ಇಲ್ಲೀಗಲ್. ಪ್ರತಿಯೊಂದು ಕೆಲಸನೂ ನಾವು ಇಲ್ಲೀಗಲ್ ಅಂತ ಕರೆಯಕ್ ಆಗೋದಿಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಕಿರುಕುಳ ಆಗತ್ತೆ. ದಟ್ ಕಿರುಕುಳ, that irritation need not be illegal in nature, but still you are not comfortable by the act of another person. Under all those circumstances you cannot invoke criminal law, you can invoke law of torts. So law of torts deal with the interrelationship of, once again, a person with another person, where that other person tries to provide some sort of an inconvenience to the other person. So when your personal property is at stake, when your privacy is at stake, you can invoke this particular set of laws. Now coming to private laws. Private laws predominantly are those laws
that can be invoked when one person has got his own relationship with another person. ಈ ಪ್ರೈವೇಟ್ ಲಾಸ್ ಅಂತ ನಾವೇನ್ ಕರಿತೀವಿ, ಅದು ಕೆಲವು ವ್ಯಕ್ತಿಗಳಿಗೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಾಗಿರುತ್ತೆ, ಕೆಲವು ಸಮೂಹಗಳಿಗೆ ಮಾತ್ರ ಸಂಬಂಧಪಟ್ಟದಂಗಾಗಿರುತ್ತೆ, ಕೆಲವೊಂದು ಜಾತಿಗಳಿಗೆ ಸಂಬಂಧಪಟ್ಟಂಗಾಗಿರುತ್ತೆ, ಕೆಲವೊಂದು ಆಚರಣೆಗಳಿಗೆ ಸಂಬಂಧಪಟ್ಟಂಗಾಗಿರುತ್ತೆ. ಅದಕ್ಕೆ ನಾವು ಅದನ್ನ ಪ್ರೈವೇಟ್ ಲಾಸ್ ಅಂತ ಹೇಳಿ ಕರಿತೀವಿ. ಯಾಕೆಂದ್ರೆ ಒಂದು ಸಮೂಹದ ಪದ್ಧತಿ ಇನ್ನೊಂದು ಸಮೂಹದ ಪದ್ಧತಿ ಜೊತೆ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ, ಯಾವುದೇ ರೀತಿ ಒಂದೇ ರೀತಿನೂ ಇರೋದಿಲ್ಲ. The customs, traditions and practices of one particular set of society cannot be the same with another society. ಫಾರ್ ಎಕ್ಸಾಂಪಲ್, ಕೆಲವು ಕಸ್ಟಮ್ಗಳಲ್ಲಿ, ಕೆಲವು ಕಾಸ್ಟ್ಗಳಲ್ಲಿ ತಾಳಿ ಕಟ್ಟದೆ ಫೈನಲ್ ಅಂತ ಹೇಳ್ತೀವಿ. ಕೆಲವು ಪ್ರಾಕ್ಟೀಸಸ್ ಅಲ್ಲಿ, ಕೆಲವು ಜಾತಿನಲ್ಲಿ ಅಗ್ನಿ ಸುತ್ತಬೇಕು ಅಂತ ಹೇಳ್ತೀವಿ. ಕೆಲವು ಜಾತಿಗಳಲ್ಲಿ ನಾವು ಒಪ್ಪಿಗೆ ಅಂತ ಒಬ್ಬ ಗಂಡು ಒಂದು ಹೆಣ್ಣು ಹೇಳಿದ ತಕ್ಷಣ ಮದುವೆ ಅಂತ ಹೇಳಿ ಕರಿತೀವಿ. ಸೊ ಇದನ್ನ ನಾವು ಯಾವಾಗ್ಲೂ ಅವರವರ ಭಾವನೆಗಳಿಗೆ ತಕ್ಕಂಗೆ ಬಿಟ್ಬಿಡ್ತೀವಿ, ಅವರವರ ರೀತಿ ನೀತಿಗೆ ಬಿಟ್ಬಿಡ್ತೀವಿ. ದಟ್ ಈಸ್ ವೈ ಆಲ್ ದೀಸ್ ಲಾಸ್ ದಟ್ ಗವರ್ನ್ the interrelationship and nature of transactions between one person to another person, if they belong to something common, then that is called as private law. For example, ಈಗ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಅಂತ ನಾವು ಕರೆದಾಗ, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ is applicable depends on your caste. ನಿಮ್ಮ ಆಸ್ತಿ ಏನಿದೆ, ಆ ಆಸ್ತಿ ಒಡೆಯ ನೀವು ಯಾವ ಜಾತಿ, ನಿಮ್ಮ ಆಚರಣೆ ಏನಿದೆ. ಮೊಹಮ್ಮದೇನಿಯನ್ ಲಾನೇ ಬೇರೆ ಹೇಳುತ್ತೆ, ಹಿಂದೂ ಲಾನೇ ಬೇರೆ ಹೇಳುತ್ತೆ, ಕಸ್ಟಮ್ಸ್ ಅಂಡ್ ಟ್ರೆಡಿಷನ್ಸ್ ಬೇರೆ ಇರುತ್ತೆ. ಈ ರೀತಿ ಇದ್ದಾಗ ದೇರ್ ಕೆನ್ ನಾಟ್ ಬಿ ಅ ಯೂನಿಫಾರ್ಮಿಟಿ ಇನ್ ಲಾ. ಕಾನೂನು ಒಂದೇ ಅಂತ ನಾವು ಹೇಳಕ್ಕಾಗಲ್ಲ. ಕಾನೂನಿಯ ನಿಯಮಗಳು ಎಲ್ಲರಿಗೂ ಒಂದೇ ರೀತಿ ಅಪ್ಲೈ ಆಗ್ತದೆ, ಆದ್ರೆ ಒಂದೇ ಕಾನೂನು ಎಲ್ಲರಿಗೂ ಹಾಕ್ಬೇಕು ಅನ್ನೋಕ್ಕಾಗತ್ತಾ? ಎಲ್ಲಾ ಜಾತಿಲೂ ತಾಳಿನೇ ಕಟ್ರಿ ಅಂತ ನೀವು ಹೇಳಕ್ಕಾಗತ್ತಾ? ಆಗೋದಿಲ್ಲ. ನಿಮ್ಮ ನಿಮ್ಮ ಸವಲತ್ತಿಗೆ, ನಿಮ್ಮ ನಿಮ್ಮ ಆಚರಣೆಗಳಿಗೆ ಏನಿದೆ ಅದನ್ನೇ ನೀವು ಮಾಡ್ಕೊಂಡು ಹೋಗಿ. ಆದ್ರೆ ದೇರ್ ಮಸ್ಟ್ ಬಿ ಯೂನಿಫಾರ್ಮಿಟಿ ಅಂತ ಹೇಳಿ ನಾವು ಕರಿತೀವಿ ಅಷ್ಟೇ. ಯಾವ ಯೂನಿಫಾರ್ಮಿಟಿ ಇನ್ ವಾಟ್? ಯೂನಿಫಾರ್ಮಿಟಿ ಇನ್ ಪ್ರಾಕ್ಟೀಸಸ್. ಇಟ್ ಇಸ್ ನಾಟ್ ಸೇಮ್. ಅದಕ್ಕೋಸ್ಕರ private laws refer to those laws that govern the interrelationship of one person with another person who belong to one set of common practices. Okay, so broadly speaking, these are the different types of laws that are currently in India. Idu ನೋಡಿ, ಅರ್ಥ ಮಾಡ್ಕೊಳ್ಳಿ, it is just a bird's eye view. ಇದು ತೀರಾ ಡೀಟೇಲ್ ಡಿಸ್ಕ್ರಿಪ್ಷನ್ ಅಲ್ಲ, ಮೋಸ್ಟ್ ಅಕ್ಯುರೇಟ್ ಡಿಸ್ಕ್ರಿಪ್ಷನ್ ಅನ್ನೋದು ಅಲ್ಲ. ಯಾಕಂದ್ರೆ ಅವಾಗ ನಾವೇನ್ ಮಾಡ್ಬೇಕಾಗ್ತದೆ, ಪ್ರತಿಯೊಂದೊಂದನ್ನು ತಗೋಬೇಕು, ಅವರ್ಗಟ್ಲೆ ಪಾಠ ಮಾಡ್ಬೇಕಾದ್ರೆ. ಇಟ್ ಇಸ್ ಜಸ್ಟ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್, ಓ ಇಂಟರ್ನ್ಯಾಷನಲ್ ಲಾ ಅಂದ್ರೇನು, ನ್ಯಾಷನಲ್ ಲಾ ಅಂದ್ರೇನು, ಓಕೆ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಸಿವಿಲ್ ಲಾ ಅಂಡ್ ಕ್ರಿಮಿನಲ್ ಲಾ ಅಂತ ಬಂದಾಗ, ದಿಸ್ ಇಸ್ ಜಸ್ಟ್ ಅ ಬ್ರಷಿಂಗ್ ಅಪ್ ಥಿಂಗ್ ಫಾರ್ ಯು ಪೀಪಲ್. ಆಲ್ರೈಟ್, ಸೊ ವಿತ್ ದಟ್ ಲೆಟ್ಸ್ ಕಮ್ ಟು ದ ಎಂಡ್ ಆಫ್ ದಿಸ್ ಪರ್ಟಿಕ್ಯುಲರ್ ಸೆಷನ್ 2, and in session 3 we shall move on to meaning, nature and definition of business laws. Thank you all.